ಇದು ಯಾವುದಂತ ನಿಮ್ಗೆ ಗೊತ್ತಾಗಿರ್ಬೇಕು. 1 2 3 ಗೋವಾ. ಬೇಗ ಶಾಂಭವಿ, ಏನಿದೆಲ್ಲ ಬಾಳ ಅಂದ್ರೆ ಬಾಳ ಮಸ್ತ್ ಇದೆ ರೀ. ಏನು ಸಮ ಸೀದಾ ತಿಂದಾಗ ಬೋರ್ಡೆ ರಾಮಾಗ ಬಂದೆ ಭಾಳ ಬಿಸಿಲು ಐತ್ಲ, ಅದಕ್ಕೆ ಸ್ವಲ್ಪ ನಂಗೆ ತ್ರಾಸಾಗತ್ತಿತ್ತು. ಯಾಕಂದ್ರೆ ನಾವು ವೆದರ್ ಫೋರ್ಕಾಸ್ಟ್ರು ಥಂಡರ್ಸ್ಟಾರ್ಮ್ ಅಂತ ನೋಡಿದ್ದೆ. ಸುಳ್ಳು. ಅಪ್ಪು ಹಾಂ, ಎಲ್ಲೆಲ್ಲಿ ಕರ್ಕೊಂಡ್ಬಂದ್ರಿ? ಭಾರಿ ಇತ್ಲ. ಏನು ನಡೆದೈತು? ಎಲ್ಲಿ ಬಂದೆ ಈಗ? ಎಲ್ಲಿ ಬಂದೆ? ಹೆಂಗೆ ಅನ್ಸಾದ ಬಂದ? ಬೋರ್ಡೆ ರಾಮ ಕಡೆ ಬಂದಿದ್ದೀವಿ. ಜಿಯೋಲ್ಲೇ ಮಾತಾಡಮ್ಮ ಆಯ್ತು ಕೇಳಿಸೋದಿಲ್ಲ. ಇನ್ನೂ ಹೊಟ್ಟೆಗೆ ಏನು ಹೋಗಿಲ್ಲ, ಹಶ್ವಂತ ಭಾಳ ಆಗೈತಿ. ಗಾಡಿಯಾಗಿಂದ ಬಂದು ಏನು ತಿನ್ಬೇಕಂತ ಅನಿಸ್ತಾ ಇದೆ. ಮತ್ತು ಇಲ್ಲಿ ಸ್ವಲ್ಪ ರೌಂಡ್ ಹಾಕಿ ಆಮೇಲೆ ತಿನ್ನೋಣ ಅಂತ. ಮತ್ತೆ ಬ್ಯಾಡ. ಬೀಚ್ ಎಲ್ಲ ಐತನ್ನ ಹೇಳ್ತಂದ ಈಗ ಬೋರ್ಡೆ ರಾಮ ಬೀಚಿಗೆ ಬಂದೆ ನೋಡ್ರಿ. ಚರ್ಚ್ ಐತಿ. ಬೇಗ ಶಾಂಭವಿ, ಏನಿದೆಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಇದೆ ರೀ. ಇಳಿವಾಗ ಭಾಳ ಹುಷಾರಾಗಿ ಇಳಿಬೇಕಾಗ್ತೈತೇನೋ. ಸಾವಕಾಶ ಇಳಿಬೇಕು. ಖರೆ ಭಾಳ ಚಂದ. ಕೆಳಗೆ ಹೋಗ್ಬೇಕಾ ಪೂರ್ತಿ? ಅಮ್ಮ ಹೆಂಗ ಅನ್ಸಾತೈತ್ ನಿಂಗೆ? ಭಾಳ ಅಂದ್ರೆ ಭಾಳ ಮಸ್ತ್ ಅನ್ಸತೈತಿ. ಹಸು ಎಲ್ಲ ಹೋಯ್ತು. ಅನ್ನ ಹೇಳಿತ್ತದ ಎಷ್ಟು ಮಸ್ತ್ ಐತ್ ನೋಡಿದ್ವಿ. ಇಲ್ಲಿ ನೋಡಿ ಸೋಡಾ ಕುಡಿಯಕ್ಕೆ ನಿಂತ್ವಿ ನಾವು. ರಮಾಗ್ತಾ ಇದೆಯಲ್ಲ, ಎಲ್ಲ ಬೆವರೆಲ್ಲ ನಮ್ದು ಇಳಿತಾ ಇದೆ. ಬಾಪ್ರಿ, ನನ್ನ ಮುಖ ಅಂತೂ ಎಲ್ಲ ಇಲ್ಲೆಲ್ಲ ಕೆಂಪಾಗೈತಿಲ್ಲ. ಇಲ್ಲಂತೂ ನಮ್ಗೆಲ್ಲ ಕೆಂಪು ಅನ್ಸತೈತೆ. ಬಂದು ನೋಡಿ ಸೋಡಾ ಸಮಯ ತಗೋದ್ ಬಿಡತೈತಿ. ಆಯಾಸ ಆದ ಕೂಡಲೇ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದಾರೆ ನೋಡಿ. ನೀತು ಓಕೆ. ಹಿಡ್ಕೊಳ್ರಿ ಪರಿನ. ನಂಗೆ ಇಷ್ಟ ಆಗಿದ್ದು ನೀವು ಯಾವಾಗ ಸೋಡಾ ಜಾಸ್ತಿ ಕುಡಿಯೋದೇ ಇಲ್ಲಲ್ಲ. ನಾವು ಊಟದ ಜೊತೆ ಕುಡಿಯೋದೇ ನೋಡಿಲ್ಲ. ಆದಿದ ಸ್ಪ್ರೈಟ್ ಇದೆ. ಹೌದು, ಊಟದ ಜೊತೆ ಕುಡಿಯೋದು. ಅದಕ್ಕೆ ನಂಗೆ ಆಗಲಿಲ್ಲ. ಏನಾಯ್ತು ನಿಮ್ಗೆ ನಡು ನಡು?
ಸಾವಕಾಶ ಮತ್ ಬಂತ ಜಾಸ್ತಿ ನಡೆದು ರೂಢಿ ಇರಲ್ಲ ನಂಗೆ. ಆಮೇಲೆ ಅದು ಹತ್ತೋದದು ನಾ ಜಾಸ್ತಿ ಇಂಥದ್ದು ಎಲ್ಲಿ ಮಾಡೇನಿಲ್ಲ. ಸ್ವಲ್ಪ ವೀಕ್ನೆಸ್ ಅನ್ಸಾತೈತಿ. ಆಮೇಲೆ ಊಟನೂ ಹೊಟ್ಟೆಯಾಗಿಲ್ಲ. ಹಸು ಅಂತೂ ಅವಾಗಿಂದ ಆಗೈತಿ. ಭಾಳ ಹೊತ್ತು ತನಕ ಹಸು ಆಗೈತಿ. ಹಂಗೆ ಜಕ್ಕೊಂಡ್ ಬಂದು ಅನಿವಾರ್ಯ ಇದ್ದಾಗ ಮತ್ತೆ ಏನು ಮಾಡಕ್ ಬರಲ್ಲ. ಫೋಟೋ ತಗೊಳಕ್ ಬಂದಿದ್ದೀವಿ ನೋಡಿ. ಈಗ ಹೋಗಿ ಆಮೇಲೆ ಊಟ ಮಾಡೋದಿದೆ. ಬಹಳ ಹಸುವಾಗೈತಿ ನೋಡಿ. ಎಲ್ಲೋಗಿ ನಿಂತಿದಾರ ಎಷ್ಟೊಂದು ಜನ. ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದೆ. ಫೋಟೋ ತಗೊಳಿಕ್ ಭಾಳ ಚೆನ್ನಾಗಿದೆ ಅಂತ ಮತ್ತೆ ಫೋಟೋ ತಗೊಳಕ್ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟೊಂದು ಜನ ಅಂತೂ ಭಾಳ ಆಗೈತಿ. ಕೆಳಗಿಂದ ಇಟ್ಕೊಂಡು ಮೇಲಿನವ್ರಿಗೂ ವೆರೈಟಿ ಹೇಳಿದ್ದಾರೆ. ಏನೇನು ತಗೋತೀವಿ ನೋಡೋಣ. ಅಲ್ಲಿ ಹೋದ್ಮೇಲೆ ಈ ಒಳ ಹೋಗೋದು ನಡಿ ಪಟಾಪಟ. ಲೈನ್ ಸೋಡಾ ಅಂತ ಕುಡ್ದಾಗೈತಿ. ಈಗ ಅದಂತೂ ನಂಗೆ ಬೇಡ ನಿಮಗೂ ಬೇಡ. ಈಗ ಊಟ ಮಾಡೋಣ ಅಂತ ಕುಂತಿದ್ದೀವಿ ಇಲ್ಲಿ. ನಾವು ಮನೆಯೊಳಗೆ ಮಾಡಿದ್ದ ಮಿರ್ಚಿ ಹಾಕಿ ಕೊಟ್ಟಿದ್ದೀವಿ ಅವರಿಗೆ. ಫಿಶ್ಗೆ ಹಚ್ಚಿ ಕೊಡಿ ಅಂತ ಹೇಳಿದ್ದೀವಿ. ಎಣ್ಣೆನೂ ಹೇಳಿದ್ದೀವಿ ಯಾವುದೇ ಎಣ್ಣೆ ಹಾಕೋದಂತ. ಅಂದ್ರೆ ರುಚಿ ಗೋಲ್ಡ್ ಬಗ್ಗೆ ಸರ್ಚ್. ಹಾಂ, ಆಮೇಲೆ ರುಚಿ ಗೋಲ್ಡ್ ನಮ್ದು ಎಣ್ಣೆ. ಹಾಂ, ಪಾಮ್. ಹಾಂ, ಆಮೇಲೆ ಅವ್ರು ಹೇಳಿದಾರೆ ಇಲ್ಲ ನಾವು ಇಲ್ಲೇ ತಯಾರು ಮಾಡ್ಕೊಡ್ತೀವಿ, ಏನೂ ಇಲ್ಲ ನೀವು ಊಟ ಮಾಡ್ರಿ ಅಂತ ಹೇಳಿದಾರೆ. ಇದು ತಂದಿದ್ದು ಮತ್ತು ನಾವು ತೋರಿಸ್ಲಿಕ್ಕೆ ಅದು ತೊಗೊಂಬಂದಿದ್ದೀವಿ. ಅವ್ರು ಹಾಕಲ್ಲ ಅಂತಂದರು.
ಹೆಂಗೆ ಅನ್ಸಾತೈತೆ ನಿಂದೆಲ್ಲ ಆಗೈತ್ಲ ಕರೆಕ್ಟ್. So you people are comfortable, I am comfortable. This I have wondered many times and I saw it many times, such places. I have visited Goa many times. Now my the only intention I wanted to Illodi. satisfy children and family. ಇಲ್ಲಿ ನೋಡಿ ನಮ್ಮ ಚಟ್ನಿ ನಮಗೆ ವಾಪಸ್ ತಂದು ಕೊಟ್ಟಿದ್ದಾರೆ. ನಾ ಮನೆಯೊಳಗೆ ಮಾಡಿದ್ದೆ, ನಮ್ಮ ಮನೆಯ ಸಲುವಾಗಿ ತೊಗೊಂಬಂದಿದ್ದೀನಿ. ಅವರು ಊಟ ಮಾಡಬೇಕಲ್ಲ, ಯಾಕಂದ್ರೆ ನಮಗೆ ಹೆಂಗೆ ಹಸು ಆಗೈತಲ್ಲ ಅವ್ರಿಗೂ ಹಸು ಆಗ್ತದೆ. ಅವರು ಪಾಪ ಊಟ ಮಾಡಬೇಕು, ಅವ್ರ ಬಗ್ಗೆ ನಾವು ಕಾಳಜಿ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರ ಸಲುವಾಗಿ ನಾನು ಫಸ್ಟ್ ಟೈಮ್ ಮನೆ ಚಟ್ನಿ ತೊಗೊಂಬಂದಿದ್ದೀನಿ. ನಾನು ಮಾಡಿದ್ದೆ, ಅದು ಮಾಡಿ ಅವ್ರು ಫಿಶ್ ಮಾಡ್ಕೊಡ್ತಾರೆ. ಮಸಾಲ ಹಾಕಿದ್ದೆ, ಮತ್ತು ಇದ್ರೋಗ ಸಾಲ್ಟ್ ಅದ. ಮತ್ತು ಹೋಗುವಾಗ ಡಬ್ಬ ತೊಗೊಂಡು ಹೋಗ್ಬೇಕು, ಮತ್ತೆ ನೆನಪು ಮಾಡಿ ಮತ್ತೆ ಇಲ್ಲೇ ಬಿಟ್ಟು ಹೋಗೋದು ಬೇಡ, ಡಬ್ಬ ಮರ್ತ. ಮತ್ತು ನೆಕ್ಸ್ಟ್ ಹೋಟೆಲ್ ಅನಿಸ್ತಾ ಇದೆನಾ ಇನ್ನೇನು ಅನ್ಸೋದಿಲ್ಲ ನನ್ನ ನೀನದಿಂದ ನೋಡಮ್ಮ ನಿಂಗೆ ಗೊತ್ತಾಗ್ತಾ ಇತ್ತು. ನಾನು ಹೆಂಗೈತಿ. ಹಾಂ, ಎಲ್ಲರಿಗೂ ಊಟ ಹೆಂಗೆ ಅನ್ಸಿತ್ತು? ಭಾಳ ಚಲೋ ಅನಿಸಿತ್ತು. ಫ್ರೈಡ್ ರೈಸ್ ತೊಗೊಂಡಿದ್ದು ನಾವು. ಇವತ್ತು ಸನ್ಸೆಟ್ 7 ಗಂಟೆಗೆ ಅಂದ್ರೆ ನಮಗೆ ನಾವು ಅಷ್ಟೊತ್ತಲ್ಲ ಕೊಡೋದಿಲ್ಲ. 7 ಗಂಟೆ ಕುಂಡೋದಿಲ್ಲ. ಅದಕ್ಕೆ ಅಲ್ಲೇ ಸ್ವಲ್ಪ ಹೊತ್ತಿತ್ತು ಹೋಗ್ಬಿಡೋದು ಅಷ್ಟೇ. ಸನ್ಸೆಟ್ ನೋಡಬೇಕಂತ. ಹಾಂ, ಹೆಂಗೆ ಅನ್ಸಿತ್ತಪ್ಪ? ತುಂಬ ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು, ಹೈಜೀನಿಕ್ ಇತ್ತು, ಆಮೇಲೆ ಕಂಫರ್ಟೇಬಲ್ ಇತ್ತು, ಎಲ್ಲ ನೀಟ್ ಇತ್ತು, ಚೆನ್ನಾಗಿ ಅನಿಸ್ತು. ಥ್ಯಾಂಕ್ಸ್ ಫಾರ್ ಅರೇಂಜಿಂಗ್. ನಡೀರಿ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ ಎಲ್ಲರೂ. ಹೇಳಮ್ಮ. ನಮ್ದು ಇದು ನನ್ನ ಖಜಾನ ತಗೊಂಡು ಹೋಗ್ತೀನಿ. ನಾ ಖಜಾನ ಬಿಟ್ಟು ಹೋಗೋದ್ಬೇಡ ಇಲ್ಲೇ. ಅಪ್ಪ ನಿಂಗೆ ಏನು ಅನ್ನಿಸ್ತು ಅತ್ಲ? ಏನಿಲ್ಲ, ನಾರ್ಮಲ್ ಇದೆಯಲ್ಲ. ನಾವೀಗ ಜಸ್ಟ್ ಕಾಬೋಡಿ ರಾಮ ಜಾಗದಿಂದ ಎಲ್ಲ ಮುಗಿಸೋಣ. ಹೌದಾ, ಈಗ ಏನಮ್ಮ ಈಗ ನೆಕ್ಸ್ಟ್ ಮತ್ತೆ ಹೋಗಿ ಹೊರಿದೀವಿ, ಬೇರೆ ಕಡೆ ಹೋಗ್ತಾ ಇದೀವಿ. ಊಟ ಮಾಡಿದೀವಿ, ಈಗ ಆರಾಮ್ ರಿಲ್ಯಾಕ್ಸ್ ಆಯ್ತು. ಸೆಕೆಂಡ್ ಸ್ವಲ್ಪ ಕಮ್ಮಿ ಅದ. ಈಗ ಬೇರೆ ಬೀಚ್ ಕಡೆ ಹೋಗೋರಿದ್ದೀವಿ. ಆಮೇಲೆ ಅಲ್ಲಿ ಹೋಗಕ್ಕೆ ಏನೇಂತ ರೆಡಿ ಆಗ್ತೀವಿ ನೋಡ್ರಿ ಅದು. ಆಮೇಲೆ ಇದು ವಿಡಿಯೋ ಬಹಳ ದೊಡ್ಡದಾಗ್ತಾ ಇದೆ, ಅದಕ್ಕೆ ಈ ವಿಡಿಯೋ ಇಲ್ಲಿ ಮುಗಿಸ್ತೀವಿ. ನಿಮ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಕ್ ಮರೆಯಕ್ಕೆ ಹೋಗ್ಬೇಡಿ. ಮತ್ತೆ ನೀವು ಒಂದ್ಸರಿ ಬಂದು ಇಲ್ಲಿ ಹೋಗ್ರಿ. ಬಾಯ್. ಯಾವ್ದು ಯಾವ ಊರಂತ ಕ್ಲಿಯರ್ ಮಾಡ್ಬಿಡ್ರಿ ಎಲ್ಲಾರು ಜೋಡ್ಲೆ ಒಮ್ಮೆ. ಇದು ಯಾವ ಊರಂತ ನಿಮ್ಗೆ ಗೊತ್ತಾಗಿರ್ಬೇಕು. 1 2 2 3 ಗೋವಾ. ಗೋವಾದೊಳಗೆ ಯಾವ ಬೀಚ್? ಕಾಬೋಡಿ ರಾಮ. ಕಾಬೋಡಿ ರಾಮ ರಾಮ ಅನ್ನುವಂತ ಬೀಚ್ ಅಲ್ಲಿ ಕಾಬೋಡಿ ರಾಮ ಬೀಚ್ ಬಹಳ ನಿಜವಾಗ್ಲೂ ಬಹಳ ಎಂಜಾಯ್ ಮಾಡ್ತಾ ಇದೀವಿ. ಅದು ಊಟದ 1:30 4:00. ಇದು ಊಟದ ನಿಮ್ದು ಏನು ಪ್ರಾಬ್ಲಮ್ ಆಗಿಲ್ಲ. ಊಟ ಏನ್ problem ಆಗಿಲ್ಲ. ಮುಖ ಅಪ್ಪನ್ ಕಾಣಿಸೋದು ಸರಿಯಾಗಿ. ಊಟ ಎಲ್ಲ ಚೆನ್ನಾಗಿದೆ. ಫಿಶ್ ಏನ್ ತಿಂದ್ರಲ್ಲ ನೀವು? ಏನ್ ಪ್ರಾಬ್ಲಮ್ ನೀವು ಆಗಿಲ್ಲ. ಅಂತಿದ್ರಲ್ಲ ನಾ ಗೋವಾ ಬಂದ್ಮೇಲೆ ನಾ ಏನ್ ತಿನ್ನಾವ ಬರೀ ಫಿಶ್ ತಿನ್ನಾವ ಅಂತಿದ್ರಿ. ಮಂದಿ ಕರೆಕ್ಟ್ ಆಯ್ತಲ್ಲ, 2 ಬಂಗಾರ ನಿಮ್ಗೆ ಆಯ್ತಲ್ಲ ಕರೆಕ್ಟ್. ನೀವು ಫಿಶ್ ತಂದಿಲ್ಲ ಕರೆ. ಬ್ಯಾಡ್ ನಾವು ಆಮೇಲೆ ಸಾಯಂಕಾಲ ಮತ್ತೆ ತಿಂತೀವಲ್ಲ ಪ್ರಾನ್ಸ್. ನೀ ಎಲ್ಲಾರ್ಗು ಒಂದೊಂದು ಪೀಸ್ ಕೊಟ್ಲ. ಓಕೆ ರೈಟ್. ಸಾಕಷ್ಟು ನಮ್ಗೆ. ಅನ್ನ ಏನು ತಯಾರಿ ಮಾಡತ್ತೀವಿ ಆಫ್ ರೋಡಿಂಗ್ ದ ನೆಕ್ಸ್ಟ್ ವಿಡಿಯೋ ಬರ್ತೈತ್ಲ ಅಮ್ಮ. ಹೌದಮ್ಮ. ಹಾ ಮುಗಿಸೋಣ. ಓಕೆ ಬಾಯ್.